ಇನ್ನು ಮಳೆಯ ಆರ್ಭಟ ಕೆಲವು ಭಾಗಗಳಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ನೋಡಬೇಕು, ಖುಷಿ ಪಡಬೇಕು. ಆದರೆ ಕೆಲವರು ಆಡ್ತಾ ಇರುವಂತ ಆಟ. ಕೃಷ್ಣಾ ನದಿ ಅಚ್ಚುಕಟ್ಟು ಪ್ರದೇಶಗಳಲ್ಲಿ ಹೆಚ್ಚಿನ ಮಳೆ ಆಗಿದೆ. ಮಹಾರಾಷ್ಟ್ರದಿಂದ ಕೃಷ್ಣಾ ನದಿಗೆ ಮತ್ತಷ್ಟು ನೀರನ್ನ ಬಿಡುಗಡೆಯನ್ನ ಮಾಡಲಾಗಿದೆ. ಈಗ ಕೊಯ್ನಾ, ವಾರ್ಣ ಮತ್ತು ರಾಧಾನಗರ ಜಲಾಶಯದಿಂದ ನೀರು ಬಿಡುಗಡೆಯಾಗಿದೆ. ಸೊ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳಲ್ಲಿ ಅಬ್ಬರ. ಈ ಪರಿಣಾಮಗಳಾದಂತಂದ್ರೆ ಕಲಬುರಗಿ ಈ ಕಡೆಗೆ ಬೆಳಗಾವಿಯವರೆಗೂ ಕೂಡ ಅದರ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ. ಬೆಳಗಾವಿ ಜಿಲ್ಲೆ ನಿಪ್ಪಾಣಿ, ಚಿಕ್ಕೋಡಿ ತಾಲೂಕಿನಲ್ಲಂತೂ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ನದಿಗೆ ಇಳಿಬೇಡಿ ಅಂತ ಜಿಲ್ಲಾಡಳಿತ ಸೂಚನೆ ಕೊಡುತ್ತೆ. ಅವ್ರಿಗೆ ಏನು ತಿಳಿಯುತ್ತೆ ಅಂತಂದ್ರೆ ನದಿಗೆ ಇಳೀರಿ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ನದಿಗೆ ಇಳಿಯುವಂಥವ್ರೆ ತುಂಬಾ ಜನ ಹೋಗಿ ಇಳಿತಾ ಇದ್ದಾರೆ. ಒಳ್ಳೇದಾಗ್ಲಿ ಅವರಿಗೆ. ಜೀವ ಉಳ್ಕೊಂಡ್ರೆ ವಾಪಸ್ ಬನ್ನಿ, ಇಲ್ಲದೆ ಇದ್ರೆ ಮನೆಯಲ್ಲಿರೋ ಒಂದು ಹೂವು ಹಾರ ರೆಡಿ ಮಾಡ್ಕೊಳ್ಳಿ ಅಷ್ಟೇ. ಗೋಡೆ ಫೋಟೋ ಹಾಕೊಳ್ಳಿ. ಫೋಟೋ ಒಂದು ರೆಡಿ ಮಾಡಿಟ್ಕೊಂಡು ನೀವೇ ಮಾಡಿಟ್ಬಿಟ್ಟು ಹೋಗ್ಬಿಡಿ ಇಂಥವಕ್ಕೆಲ್ಲ. ಮನೇಲಿ ಸುಮ್ಮನೆ ಕಷ್ಟಪಡೋದು ಯಾಕೆ? ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನೇ ಹಾಕಿದ್ರೆ ರೆಡಿ. ಈಗ ಸೆಲ್ಫಿ ತಗೊಳ್ಳೋ ಹುಚ್ಚಲ್ವಾ ನಿಮಗೆ? ನಾಳೆ ನಾನು ಹೋದ್ಮೇಲೆ ಇಂಥ ಫೋಟೋ ಇರಬೇಕು, ಇದಕ್ಕೆ ಹೂ ಹಾಕಿ ಅಂತೇಳಿ ಇಟ್ಟು ಹೋಗ್ಬಿಡಿ. ಇಂಥವೆಲ್ಲ ಹುಚ್ಚಾಟ ಮಾಡಕ್ಕೆ ಹೋದ್ರಿ.